ಬದಲಾದ್ರೆ ನಿಮ್ಮ ಅಪ್ಪನ ಮುಂದೆ ನನ್ನ ಮಗ ಹೇಗೆ ಬದಲಾದ ನೋಡಿ ಅಂತ ಎದೆ ತಟ್ಕೊಂಡು ಹೇಳ್ತೀನಿ ಕಣೋ. ಇಲ್ಲಮ್ಮ, ನಾನು ನಿಜವಾಗ್ಲೂ ಬದಲಾಗ್ತೀನಿ. ತಗೋ, ಇದನ್ನ ಇಟ್ಕೋ. ಇದ್ಯಾಕಮ್ಮ? ಇದನ್ನ ನಮ್ಮಮ್ಮ ನನಗೆ ಮದುವೆ ಸಮಯದಲ್ಲಿ ಕೊಟ್ಟಿದ್ದು. ಈಗ ನಾನು ನಿನಗೆ ಕೊಡ್ತಾ ಇದ್ದೀನಿ. ಇದನ್ನ ಇಟ್ಕೊಂಡು ಏನಾದರೂ ವ್ಯಾಪಾರ ಮಾಡು. ನಿನ್ನ ಹಿಂಗೆ ನೋಡೋಕ್ಕಾಗ್ತಿಲ್ಲ ಕಣೋ ನನ್ನ ಕೈಯಲ್ಲಿ. ವತ್ಸಲ, ವತ್ಸಲ, ಹೋದ್ಲಿ ಇವಳು. ರೀ, ಪಕ್ಕದ ಮನೆ ಪಂಕಜ ಒಳ್ಳೆ ನೆಕ್ಲೆಸ್ ಮಾಡಿಸಿದಾಳೆ. ನಾನು ಫೋಟೋ ಕಳಿಸ್ತೀನಿ, ಅದೇ ಥರದ್ದು ನನಗೆ ಮಾಡಿಕೊಡಿಸ್ರಿ. ಅಂಬುಜ, ವತ್ಸಲ ನೋಡ್ದ್ಯಾ? ನನ್ಗೇನಣ್ಣ ಗೊತ್ತು. ಅಂಬುಜ, ಫೋನಲ್ಲಿ ಭಾವ ಏನೇ? ಹ್ಞೂ ಅಣ್ಣ. ಒಂದು ನಿಮಿಷ ಕೊಡು. ರೀ, ಅಣ್ಣ ಮಾತಾಡ್ತಾನಂತೆ. ಹಲೋ ಹಲೋ. ಅಯ್ಯೋ, ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಅಣ್ಣ. ನಾನು ಹೊರಗಡೆ ಹೋಗಿ ನೋಡ್ತೀನಿ. ಹಲೋ ರೀ. 24 ಗಂಟೆ ಕಿವಿಲೇ ಫೋನ್ ಇಟ್ಕೊಂಡಿರ್ತಾಳೆ. ನಾನೊಂದ್ಸಲ ಹವ ಅಂತೀನಿ ಅಂದ್ರೆ ನೆಟ್ವರ್ಕ್ ಇಲ್ವಂತೆ. ಕಿತ್ತೋಗಿರೋ ಫೋನು. ವತ್ಸಲ, ನರಸಿಂಹ, ಈ ಕುಡಿತಾ ಹೊಡೆತಾ ಪಡ್ತಾ ಇಲ್ಲ, ಬಿಟ್ಬಿಡು. ಯಾವುದೋ ಒಂದು ಹುಡುಗಿಗೋಸ್ಕರ ನಿನ್ ಜೀವನ ಯಾಕೋ ನೀನ್ ಹಾಳು ಮಾಡ್ಕೊಳ್ತೀಯ. ಈ ಪೊಲೀಸು, ಸ್ಟೇಷನ್ನು ಇದೆಲ್ಲ ಬೇಡಪ್ಪ ನಿನ್ಗೆ. ಅಮ್ಮ, ನಾನು ನನಗೆ ಗೊತ್ತು ಕಣ, ನೀನ್ ಸ್ಟೇಷನ್ ಹೋಗಿರ್ಲಿಲ್ಲ ಅಂತ. ಆದ್ರೆ ಆಗ ಗಲಾಟೆ ಮಾಡ್ಕೊಳ್ತಿರ್ತೀಯಲ್ಲ, ಅದಕ್ಕೆ ಹೇಳಿದ್ದು. ನೀನೆಲ್ಲ ಬಿಟ್ಟು ಈ ಮನೆಗೆ ಒಳ್ಳೆ ಮಗ ಬಂದ್ರೆ ನನಗಿಂತ ಹೆಚ್ಚಾಗಿ ನಿಮ್ಮಪ್ಪ ಹೆಮ್ಮೆ ಪಡ್ತಾರೆ ಕಣೋ. ಮಾ, ನನಗೆ ಓಲೆ ಬೇಡ, ಇದು ನೀನೇ ಇಟ್ಕೋ. ನಿನ್ಗೆ ಇಟ್ಕೋ ಅಂತ ಕೊಟ್ಟಿದ್ದೀನಿ, ಇಟ್ಕೊಳ್ಳೋ. ಇಲ್ಲಮ್ಮ, ಇದು ನಿನಗೋಸ್ಕರ ಅಂತ ನಿಮ್ಮ ಅಮ್ಮ ಮಾಡಿಸ್ಕೊಟ್ಟಿರೋದು. ಇದು ನಿನ್ನ ಹತ್ರನೇ ಇದ್ರೆ ಸರಿ. ತಗೋ, ಇವತ್ತಾದ್ರೂ ಹೊಟ್ಟೆ ತುಂಬ ಊಟ ಮಾಡಿ. ತಗೊಳ್ಳಿ, ಡೆಬ್ಲೆಟಿವ್ ಅವರ್ಸಿ ಮಾತ್ರ ಕೊಡಿ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಜ್ವರ ಇಳಿಯುತ್ತೆ. ಏನಾಗಿದೆ ಅವನಿಗೆ? ಯಾಕೆ ಇಷ್ಟೊಂದು ಓದಾಡ್ತಿದ್ದಾನೆ? ವೈರಲ್ ಫೀವರು. ಹೊರಗಡೆ ಏನೂ ತಿಂದೇ ಇಲ್ವಲ್ಲ? ಚಿರು ಯಾವ್ದಾದ್ರು ವಿಷಯಕ್ಕೆ ಸ್ಟ್ರೆಸ್ ಮಾಡ್ಕೊಂಡಿದ್ದ? ಅಯ್ಯೋ ಡಾಕ್ಟರ್, ಅದೇನಂತ ಕೇಳ್ತೀರಾ? ನಮ್ ಚಿರು ಮದ್ವೆ ಒಂಥರ ಹುಚ್ಚು ಮದ್ವೆ ತರ ಆಗೋಯ್ತು. ಚಿಕ್ಕತ್ತೆ,
ಏನಿಲ್ಲ ಡಾಕ್ಟರ್, ಅವ್ನ ವರ್ಕ್ ಸ್ಟ್ರೆಸ್ ನಿಮಗೆ ಗೊತ್ತಲ್ಲ, ಯಾವಾಗ ಸುಧಾರಿಸ್ಕೋತಾನೆ? ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ. 2-3 ಡೇಸ್ ಅಂತೂ ಆಗುತ್ತೆ, 1 ವೀಕ್ ಆದರೂ ಆಗಬಹುದು. ಸದ್ಯಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋ ಮಾತ್ರೆಗಳನ್ನೆಲ್ಲ ಸರಿಯಾದ ಟೈಮಿಗೆ ಕೊಡಿ. ಬೆಳಗ್ಗೆ ಒಳಗಡೆ ಜ್ವರ ಇಳಿಲಿಲ್ಲ ಅಂದರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಾಗತ್ತೆ. ಅಡ್ಮಿಟ್ ಡಾಕ್ಟರ್? ಈಗಲೇನು ಗಾಬರಿ ಆಗಬೇಡಿ. ಬೆಳಗ್ಗೆ ಒಳಗಡೆ ಜ್ವರ ಇಳಿಲಿಲ್ಲ ಅಂದರೆ ಆವಾಗ ಅಡ್ಮಿಟ್ ಮಾಡಿ, ಇಲ್ಲಾಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸರಿ, ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ನರ್ಸ್ ಕಳಿಸ್ಕೊಡ್ತೀನಿ. ನೋ ಡಾಕ್ಟರ್, ನರ್ಸೆಲ್ಲ ಏನು ಬೇಡ, ನಾನೇ ನೋಡ್ಕೊಳ್ತೀನಿ. ನೀವ್ಯಾಕೆ ಸುಮ್ಮನೆ ತೊಂದರೆ ತೊಗೊಳ್ತೀರಾ? ನರ್ಸ್ ಬರ್ತಾರೆ ಬಿಡಿ. ಯಾರೇ ನೋಡಿಕೊಂಡ್ರು ಮಗನಿಗೆ ಜ್ವರ ಬಂದಿದೆ, ರೂಮಿಗೆ ಬಂದು ನೋಡೋದು ಬಿಟ್ಬಿಟ್ಟು ಎಲ್ಲಿ ಒದ್ದಾಡ್ತಿದ್ಯಲ್ಲೋ? ಕಾರಣ ನಿನಗೆ ಗೊತ್ತಲ್ವಾ? ಎಷ್ಟು ವರ್ಷ ಹೀಗೆ ಸಾಧಿಸ್ತೀರಾ? ಕೂತು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋದಲ್ವಾ? ನನಗೂ ಎಲ್ಲ ಸರಿ ಮಾಡ್ಕೋಬೇಕು ಅಂತ ತುಂಬ ಆಸೆ. ಆದರೆ ಏನು ಮಾಡೋದು, ಕಾಲ ಮೀರಿ ಹೋಗಿದೆ. ಅಪ್ಪ ಮಕ್ಕಳು ಹೊಡೆದಾಡ್ಕೊಂಡಿರೋರಿದ್ದಾರೆ. ನನ್ನ ಮಗ ಚಿರು ತುಂಬ ಸೂಕ್ಷ್ಮ. ಅವನಿಗೆ ಬೇಕು ಅಂದಾಗ ನಾನು ಅವನಿಗೆ ಪ್ರೀತಿ ಕೊಡಲಿಲ್ಲ. ಈಗ ನನಗೆ ಅವನ ಪ್ರೀತಿ ಬೇಕು ಅಂದಾಗ ಅವನು ನನ್ನ ಕೈಗೆಟಕ್ತಾ ಇಲ್ಲ. ಚಿಕ್ಕ ವಯಸ್ಸಲ್ಲೇ ಅವನನ್ನು ಹಾಸ್ಟೆಲ್ಗೆ ಸೇರಿಸಿದೆ ಅಂತ ತುಂಬ ಮನಸ್ಸಿಗೆ ತಗೊಂಡ್ಬಿಟ್ಟಿದ್ದಾನೆ. ನಿನ್ನ ಪ್ರೀತಿ ಬಗ್ಗೆ ಅವನಿಗೆ ತುಂಬ ನಿರೀಕ್ಷೆ ಇತ್ತು ಅನ್ಸುತ್ತೆ. ಹೌದು ಕಣ, ಆಗ ನನಗದು ಅರ್ಥ ಆಗಲಿಲ್ಲ. ಹೀಗೆಲ್ಲ ಅರ್ಥ ಆಗಿದೆ, ಆದರೆ ಅಷ್ಟರಲ್ಲಿ ಕಾಲ ಮೀರೋಗಿದೆ.